ದತ್ತ ಓಡಾಡೋ ಜಾಗ ಎಲ್ಲ ನಿನ್ಗೆ ಗೊತ್ತು. ಅಲ್ಲಿರೋ CCTV ಎಲ್ಲ ಚೆಕ್ ಮಾಡಿದ್ರ? ಅವ್ನು ಹೋಗೋ ಜಾಗಕ್ಕಷ್ಟೇ ಅಲ್ಲ, ಅವ್ನು ಆ ಜಾಗಕ್ಕೆ ಹೋಗೋ ದಾರಿನಲ್ಲೂ ಯಾವ್ಯಾವ CCTV ಕ್ಯಾಮ್ರಾ ಇದೆ ಅದೆಲ್ಲ ಚೆಕ್ ಮಾಡಿಸಿದ್ದೀನಿ. ಹಾಗೇನಾದ್ರೂ ಸುಳಿವು? ದೃಷ್ಟಿ ಅಕ್ಕ, ಇದೇನಕ್ಕ? ರಾತ್ರಿ ಎಲ್ಲ ಮಲಗಿದ್ಯೋ ಅಥವಾ ಹೀಗೆ ಅಳ್ತಾ ಕೂತಿದ್ಯೋ? ಅವ್ರಿಲ್ದೆ ನಿದ್ದೆ ಹೇಗೋ ಬರುತ್ತೆ ನೋಡು, ಕಣ್ಣೆಲ್ಲ ಹೇಗಾಗಿದೆ. ತಗೋ ಜ್ಯೂಸ್ ಕೊಡಿ. ನನಗೆ ಬೇಡ ರಾಜ, ನಿನ್ನೆಯಿಂದ ಏನೂ ತಿಂದಿಲ್ಲ. ಹೀಗಾದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕಕ್ಕ? ಮನಸ್ಸಿನ ಆರೋಗ್ಯನೇ ಸರಿ ಇಲ್ಲ ಅಂದಮೇಲೆ ಏನ್ ತಿಂದ್ರು ಏನ್ ಕುಡಿದ್ರು ಅದು ಗಂಟ್ಲಲ್ಲಿ ಹಿಡಿಯಲ್ಲ ಕಣು. ಹಾಗಂತ ಏನು ತಿಂದೆ ಏನು ಕುಡಿದೆ ಈಗ ಅಳ್ತಾ ಕೂತ್ರೆ ಭಾವನ್ ಮನ್ಸಿಗೆ ಬೇಜಾರಾಗಲ್ವಾ? ಆಗ್ಲಿ ಬಿಡು, ಅವ್ರಿಗೆ ನನ್ನ ಮೇಲೆ ಕೋಪ ಬಂದು ಬೈಯಕ್ಕಾದ್ರೂ ಇಲ್ಲಿಗೆ ಬರ್ಲಿ. ಬರ್ತಾರಕ್ಕ, ಬರ್ದೇ ಇಲ್ಲಿ ಹೋಗ್ತಾರೆ. ನೀನ್ ಫಸ್ಟ್ ಕುಡಿ. ಅವ್ರ ಮುಖ ನೋಡೋವರೆಗೂ ನನ್ ಸಮಾಧಾನ ಇಲ್ಲ ರಾಜ. ನಂಗೇನು ಬೇಡ. ಭಾವಂಗೇನು ಆಗಲ್ಲಕ್ಕ. ಈ ಊರಲ್ಲಿ ಅವ್ರು ಎಲ್ರಿಗೂ ಬೇಕು. ಅವ್ರಿಗೆ ಬೇಕಾದವ್ರು ಎಷ್ಟು ಜನ ಇದ್ದಾರೋ ಅವ್ರಿಗೆ ಆಗದೆ ಇರೋರು ಅಷ್ಟೇ ಜನ ಇದಾರೆ ಕಣು. ಇದ್ರೆ ಏನೋ, ಕಾಡಲ್ಲಿ 100 ನರಿಗಳಿದ್ರು ಒಂದ್ ಸಿಂಹಕ್ಕೆ ಸಮ ಆಗಕ್ಕಾಗತ್ತ? ನಮ್ ಭಾವ ಸಿಂಹ ಇದ್ದಾಗೆ ಯಾವ್ದೋ ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಹೋಗಿರ್ತಾರೆ, ಇವತ್ತು ಬಂದೇ ಬರ್ತಾರೆ ನೋಡಕ್ಕ. ಹಾಗಾದ್ರೆ ಬರ್ತಾರೆ ಅಂತೀಯ? ನೀನನ್ ಬಿಟ್ಟು ಹೇಗೆ ಹೋಗ್ತಾರೋ ಅವರು? ನಿಮ್ಗೆ ಹೇಗೆ ಭಾವ ಅಂದ್ರೆ ಪ್ರಾಣನೋ ಭಾವಂಗು ನೀನಂದ್ರೆ ಪ್ರಾಣ. ನೀನ್ ಇವಾಗ ಜ್ಯೂಸ್ ಕುಡಿಯಕ್ಕ. ಅಕ್ಕ ಪ್ಲೀಸ್. ಭಾವನ್ ಕಂಡ್ರೆ ಅದೆಷ್ಟು ಪ್ರೀತಿ ಅಕ್ಕಂಗೆ. ದೇವ್ರೆ ಪ್ಲೀಸ್ ಇವ್ರಿಬ್ರನ್ನು ದೂರ ಮಾಡ್ಬೇಡಪ್ಪ. ಅಕ್ಕ, ನಿನ್ಗಿನ್ನೊಂದು ವಿಷಯ ಗೊತ್ತಾ? ಸೀಮಕ್ಕ ಬಂದಿದ್ದಾನೆ. ಹೌದಾ? ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ. ಅಮ್ಮನೂ ಬಂದಿದ್ದಾರಾ? ಇಲ್ಲ ಅಕ್ಕ, ಅಮ್ಮ ಹರಕೆ ತೀರ್ಸಕ್ ಹೋಗಿದ್ದಾಳೆ. ಮನೇಲಿ ನೋಡ್ಕೊಳಕ್ ಯಾರು ಇಲ್ಲ ಅಂತ ಇಲ್ಲೇ ಇರ್ಲಿ ಅಂದ್ರಂತೆ. ಒಳ್ಳೇದಾಯ್ತು. ನಾನು ಆಮೇಲೆ ಹೋಗಿ ಅಕ್ಕನ್ನ ನೋಡ್ತೀನಿ. ಈಗ ನನ್ ಮನ್ಸು ಸರಿ ಇಲ್ಲ. ಅಕ್ಕನ್ ನೋಡ್ಕೊಳಕ್ ನಾವಿದ್ದೀವಿ. ನೀನ್ ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ, ಫಸ್ಟ್ ರೆಸ್ಟ್ ಮಾಡು. ನಿನ್ನ ಗಂಡ ಕೊನೆ ಡೀಲ್ ಮಾಡ್ತಿದ್ದಾನೆ, ಅದು ಈ ಮುದ್ದು ಹೆಂಡತಿಗೋಸ್ಕರ. ಎಲ್ಲ ಚೆನ್ನಾಗಾಗಲಿ ಅಂತ ದೇವ್ರಲ್ಲಿ ಬಿಡ್ಕೊ. ದತ್ತ ಓಡಾಡೋ ಜಾಗ ಎಲ್ಲ ನಿನ್ಗೆ ಗೊತ್ತು. ಅಲ್ಲಿರೋ CCTV ಎಲ್ಲ ಚೆಕ್ ಮಾಡಿದ್ರ? ಅವ್ನು ಹೋಗೋ ಜಾಗಕ್ಕಷ್ಟೇ ಅಲ್ಲ, ಅವ್ನು ಆ ಜಾಗಕ್ಕೆ ಹೋಗೋ ದಾರಿನಲ್ಲೂ ಯಾವ್ಯಾವ CCTV ಕ್ಯಾಮ್ರಾ ಇದೆ ಅದೆಲ್ಲ ಚೆಕ್ ಮಾಡಿಸಿದ್ದೀನಿ. ಹಾಗೇನಾದ್ರೂ ಸುಳಿವು? ಇಲ್ಲ ಬಾಬಾ, ಅವನಾಗ್ಲಿ ಅವನ ಕಾರಾಗ್ಲಿ ಆ ಯಾವುದೇ ಕಡೆ ಓಡಾಡಿರೋ ಕುರುಹು ಕೂಡ ಸಿಗ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಭಾವ. ಪಾಪ ದೃಷ್ಟಿ, ಅವಳ ಮುಖ ನೋಡಿದ್ರೆ ನಂಗೆ ಸಂಕಟ ಆಗ್ತಿದೆ. ಅವಳು ನನ್ನ ಹತ್ರ ಬಂದು ಸಾಹುಕಾರ ಸಿಕ್ಕಿದ್ರ ಅಂತ ಕೇಳಿದ್ರೆ
ನನಗೆ ಇಲ್ಲ ಅಂತ ಹೇಳೋಕ್ಕೂ ಬಾಯಿ ಬರ್ತಿಲ್ಲ. ನಮಗೆ ಎಷ್ಟು ಸಂಕಟ ಆಗ್ತಾ ಇದೆ ಪಾಪ ಆ ಹುಡುಗಿ. ಅದ್ ಹೇಗ್ ತಡ್ಕೊಂಡಿದ್ದಾಳೋ ಏನೋ. ಹೌದು ಬಾವ, ನನಗಂತ ಅವಳಿಗೆ ಮುಖ ತೋರ್ಸಕ್ಕೂ ಆಗ್ತಾ ಇಲ್ಲ. ದತ್ತ ದೃಷ್ಟಿನ ಒಪ್ಕೊಂಡು ಎಲ್ಲ ಸರಿ ಹೋಯ್ತು ಅನ್ನುವಾಗ್ಲೇ ಹೀಗಾಗ್ಬಾರ್ದಾಗಿತ್ತು. ಪಾಪ ಆ ಹುಡುಗಿ, ಅವಳ ಜೀವನದಲ್ಲಿ ಒಂದಲ್ಲ ಒಂದ್ ನೋವು ಇಟ್ಟೇ ಇಟ್ಟಿರ್ತಾನೆ ಆ ದೇವ್ರು. ಅವಳಷ್ಟೇ ಅಲ್ಲ, ತತ್ತನ್ ಜೀವನದಲ್ಲೂ ಅವ್ನು ನೋಡಿದ್ದು ಬರೀ ಮೋಸ, ನಂಬಿಕೆ ದ್ರೋಹಗಳನ್ನೇ. ಸದ್ಯ ಒಳ್ಳೆ ಹುಡುಗಿ ಸಿಕ್ಕಿದ್ಲು, ಅವನ ಜೀವನ ಸರಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಈಗ ಇನ್ನೊಂದೇನೋ ಆಗ್ತಾ ಇದೆ. ದೇವ್ರು ಅನ್ನೋದೇ ಇಲ್ಲ ಅಣ್ಣ. ಅಕಸ್ಮಾತ್ ಇದ್ದು ಅವ್ನು ಬರೀ ಮೋಸ ಇದ್ದಿದ್ರೆ ಈ ತರ ಪದೇ ಪದೇ ನೋವು ಕೊಡ್ತಿರ್ಲಿಲ್ಲ. ನುಂಗ್ಕೋಬೇಡ ಮಚರಂಗಿ. ಅಕಸ್ಮಾತ್ ಯಾರಾದ್ರೂ ದತ್ತ ಬರ್ದೇ ಹೋದ್ರೆ ಮುಂದೇನು ಅಂತ ಬರೀ ಮಾತು ಕೇಳಿದ್ರು ನನಗ್ ಜೀವ ಹೋದಾಗತ್ತೆ ಬಾವ. ಅವನ್ ಇಲ್ದೇ ಇರೋ ನಾಳೆಗಳನ್ನ ಮಾಡ್ಕೊಳಕ್ಕೂ ಆಗಲ್ಲ ಬಾವ, ಆಗಲ್ಲ. ಸಮಾಧಾನ ಮಾಡ್ಕೋ ಬಜರಂಗಿ. ನೀನೇ ಹೀಗತ್ರೆ ದೃಷ್ಟಿಗೆ ಸಮಾಧಾನ ಮಾಡೋರು ಯಾರು? ಬಾವ, ನನಗ್ ದೃಷ್ಟಿಗೆ ಹೇಳೋಷ್ಟು ಧೈರ್ಯ ಇಲ್ಲ ಬಾವ. ಈಗ ನಾನೇ ಧೈರ್ಯ ಗೆಟ್ಟು ಕಂಗಾಲಾಗಿದ್ದೀನಿ. ಅಂಥದ್ರಲ್ಲಿ ನನ್ ದೃಷ್ಟಿಗೆ ಹೇಗೆ ಧೈರ್ಯ ಹೇಳಿ? ನನ್ನಿಂದ ಸಾಧ್ಯ ಇಲ್ಲ. ನೋಡ್ ಬಜರಂಗಿ, ನೀನ್ ಹೀಗ್ ಧೈರ್ಯ ಗೆಟ್ ಕೂತ್ರೆ ಆಗಲ್ಲ. ದತ್ತನ್ನ ಬೇರೆ ಯಾವ ರೀತಿ ಹುಡುಕ್ಬೋದು ಅಂತ ಯೋಚನೆ ಮಾಡು. ನಾನು ಇನ್ನೊಂದ್ಸಲ ಎಲ್ಲ ಕಡೆ ಹುಡುಕ್ತೀನಿ, ನೀವ್ ದಯವಿಟ್ಟು ದೃಷ್ಟಿಗೆ ಸಮಾಧಾನ ಮಾಡಿ. ನಾನಾ? ಹೌದು ಬಾವ, ನೀವೇ. ನಾನ್ ದೃಷ್ಟಿ ಮುಂದೆ ಹೋದ್ರೆ ಕಣ್ಣೀರ್ ಬರುತ್ತೆ. ಅವರನ್ನ ಫೇಸ್ ಮಾಡೋ ಧೈರ್ಯ ನನಗಿಲ್ಲ ಬಾವ, ಅರ್ಥ ಮಾಡ್ಕೊಳ್ಳಿ. ಸರಿ, ನೀನ್ ಹೊರಡು ಬಜರಂಗಿ. ದೃಷ್ಟಿನ ನಾನ್ ಮಾತಾಡಿಸ್ತೀನಿ. Cheers. Cheers. ಏನಕ್ಕ ಬೆಳಗ್ಗೆನೆ ಪಾರ್ಟಿ ಮೂಡಲಿದೆಯಾ? ನೀನ್ ಪಾರ್ಟಿ ಕೊಡ್ಸು ಅಂತ ಕೇಳಿದ್ಯಲ್ಲ ಹೇಮ ಅವತ್ತು, ಅದಕ್ಕೆ. ಅಲ್ಲ, ಮನೇಲಿ ಎಲ್ರು ಗೋಳಾಡ್ತಾ ಇದ್ರೆ ನೀನೇನ್ ಇಷ್ಟು ಖುಷಿಯಾಗಿದೆಯಾ? ಕೋಳಿಗೆ ಸತ್ತೋಗ್ತೀನಲ್ಲ ಅನ್ನೋ ಚಿಂತೆ. ಅದೇ ಚಿಕನ್ ತಿನ್ನೋನ್ಗೆ ವಾವ್, ಯಾವಾಗ ಚಿಕನ್ ತಿಂತೀನಪ್ಪ ಅನ್ನೋ ಚಿಂತೆ. ಎಲ್ಲಾರ್ ಸಿಚುವೇಶನ್ಸು ಬೇರೆ ಬೇರೆ ತರ ಇರುತ್ತಲ್ವಾ ಹೇಮ? ನನಗ್ ಅರ್ಥ ಆಗ್ಲಿಲ್ಲ. ನನ್ ಸಂಭ್ರಮಕ್ಕೆ ಕಾರಣ ನನ್ ಗೆಲುವು ಹೇಮ. ತುಂಬಾ ವರ್ಷಗಳ ಕನ್ಸು ಸೇಡು ಎಲ್ಲ ಈಡೇರಿದೆ. ಅದಕ್ಕೆ ನಾನಿವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನಿನಗ್ ಸೇಡಿದ್ದು ದತ್ತನ್ ಮೇಲಲ್ವಾ? ಅಂದ್ರೆ ಅವ್ನ್ ಕಾಣೆ ಆಗೋದ್ರ ಹಿಂದೆ ನಿನ್ ಕೈವಾಡ ಇದೆಯಾ? ನೀನು ಯಾವ್ದಕ್ಕೂ ಉತ್ತರ ಕೊಡದೆ ಹೀಗ್ ಸ್ಮೈಲ್ ಮಾಡಿದ್ರೆ ಹೇಗೆ? ಪ್ಲೀಸ್ ಹೇಳಕ್ಕ, ಏನ್ ನಡೆಸ್ತಾ ಇದೀಯಾ? ನಡೆಸ್ತಾ ಇಲ್ಲ. ಇಷ್ಟು ದಿನ ಆನೆ ನಡೆದಿದ್ದೇ ದಾರಿ ಅಂತ ನಡೀತಾ ಇತ್ತು. ಈಗ ಆ ಆನೆ ಕಾಲ್ನ ನಾನು ಮುರಿದಿದ್ದೀನಿ. ಅಂದ್ರೆ ಇನ್ ಮುಂದೆ ಎಲ್ಲ ನಾನೇ, ಎಲ್ಲ ನಂದೆ. ಅಯ್ಯೋ, ತಲೆ ಕೆಡ್ತಿದೆ ಅಕ್ಕ. ಸುತ್ತಿ ಬೆಳೆಸಿನೇ ಮಾತಾಡ್ತೀಯಲ್ಲ, ಸ್ವಲ್ಪ ಅರ್ಥ ಆಗೋ ತರ ಮಾತಾಡು. ಸದ್ಯದಲ್ಲೇ ಎಲ್ಲ ಅರ್ಥ ಆಗತ್ತೆ ಹೇಮ, ವೇಟ್ ಮಾಡು ಸ್ವಲ್ಪ. ನನಗೆ ವೇಟ್ ಮಾಡಕ್ ಆಗಲ್ಲ ಅಕ್ಕ. ಕಾಯ್ಬೇಕು, ಕಾದ್ರೇನೆ ಮಜಾ.
ಈಗ ಸುಮ್ಮನೆ ಪ್ರಶ್ನೆ ಮಾಡಿದೆ, ಪಾರ್ಟಿ ಎಂಜಾಯ್ ಮಾಡು. ಒಟ್ಟಲ್ಲಿ ಯಾರಿಗೂ ಗ್ರಹಚಾರ ಕೆಟ್ಟಿದೆ ಅನ್ನು. ಗ್ರಹಚಾರ ಕೆಟ್ಟಿರೋದಷ್ಟೇ ಅಲ್ಲ ಹೇಮಾ, ನನ್ನ ಶತ್ರು ಸ್ಥಾನದಲ್ಲಿದ್ದ ಗ್ರಹಗಳೇ ಸುಟ್ಟು ಬೂದಿ ಆಗಿವೆ. ಆ ಫೋಟೋಲಿ ಏನೋ ಮಿಸ್ ಆಗ್ತಿದೆಯಲ್ಲ. ಹೌದಾ? ಹ್ಮ್ ಏನು? ನನ್ನ ಹೆಗಲ್ ಮೇಲೆ ಅವಳಿ ಜವಳಿ ಮಕ್ಕಳು. ಹೇಗಪ್ಪ ಈ ದೃಷ್ಟಿಗೆ ಧೈರ್ಯ ಹೇಳಿ? ದೃಷ್ಟಿ, ಅಣ್ಣ, ನನ್ ಗಂಡಂಗೇನೂ ಆಗಿರಲ್ಲ ಅಲ್ವಾ? ದೃಷ್ಟಿ, ದತ್ತ ಹೋಗೋಕ್ಕೂ ಮುಂಚೆ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ನ? ಅಂದ್ರೆ ಇಂತಲ್ಲೇ ಹೋಗ್ತೀನಿ ಅಂತ ಏನಾದ್ರೂ ಹೇಳಿದ್ನ? ಅವ್ರ ಹತ್ರ ಹಾಳಿ ಮಾಡಿಸ್ಕೊಂಡಿದ್ದೆ ಅಣ್ಣ, ಇನ್ಮೇಲ್ ರೌಡಿಸಂ ಬಿಡಿ ಅಂತ. ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಕ್ಕ ಅನ್ನೋ ಅಸ್ತ್ರ ಇದೆ, ಆ ಅಸ್ತ್ರನೇ ಇಟ್ಕೊಂಡು ಅವನು ಚುಚ್ತೀನಿ, ಅವನನ್ನ ಸೋಲಿಸ್ತೀನಿ. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಶರಾವತಿ ಚಿಕ್ಕಮ್ಮವರು ನನಗೆ ಹೆದರಿಸಿದ್ದು ನಿಜ. ಅದ್ ನಾನ್ ನಿಮ್ಗೂ ಹೇಳಿದ್ದೆ ಅಲ್ವಾ? ಮತ್ ನಡಿ ಅತ್ತೆಮ್ಮನ ಹತ್ರ ಹೋಗಿ ಎಲ್ಲ ಹೇಳ್ಬಿಡೋಣ. ಏನಂತ ಹೇಳ್ತೀರಾ ಕಿಶೋರಣ್ಣ? ಏನ್ ಸಾಕ್ಷಿ ಇದೆ ಅಂತ ಹೇಳ್ತೀರಾ? ನಾವು ದೂರ ಹೇಳಕ್ ಹೊರಟಿರೋದು ಹೊರಗಿನವ್ರ ಬಗ್ಗೆ ಅಲ್ಲ, ಅವ್ರ ಸ್ವಂತ ಮಗಳ ಬಗ್ಗೆ. ಅವರಿದು ನಂಬ್ತಾರ? ಖಂಡಿತ ನಂಬಲ್ಲ. ಇದು ಅಲ್ದೆ ಶರಾವತಿನೇ ಮಾಡಿಸಿದ್ದು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿನೂ ಇಲ್ಲ. ಆದ್ರೂ ನೀವೊಂದ್ಸಾರಿ ಅವ್ರ ಹತ್ರ ಕೇಳ್ಬೇಕಿತ್ತು. ಕೇಳ್ದೆ, ಆದ್ರೆ ಅವಳಿಲ್ಲ ಅಂತಂದ್ಲು. ನೀನ್ ಹೇಳ್ದಾಗೆ ಸಾಕ್ಷಿ ಇಲ್ದೆ ಅತ್ತೆಮ್ಮನ ಮುಂದೆ ಹೋದ್ರೆ ತಪ್ಪಾಗತ್ತೆ. ಅವ್ರು ನನ್ಗೆ ಹೆದರ್ಸೋದೇನು ಹೊಸದಲ್ಲ ಕಿಶೋರಣ್ಣ, ಹಾಗಾಗಿ ಈ ರೀತಿ ಹೆದರಿಸ್ತಾನೆ ಇದ್ರು. ಆದ್ರೆ ಸೀರಿಯಸ್ ಆಗಿ ಯಾವತ್ತೂ ಈ ತರ ದೊಡ್ಡ ಹೆಜ್ಜೆ ಇಟ್ಟಿರ್ಲಿಲ್ಲ. ಅಣ್ಣ, ದತ್ತನ್ಗೆ ಯಾರಾದ್ರೂ ಶತ್ರುಗಳಿದಾರ? ಊರಲ್ಲಿ ಅವರು ಎಲ್ರಿಗೂ ಸಹಾಯ ಮಾಡ್ತಿದ್ರು, ಎಲ್ರೂ ಅವ್ರನ್ನ ದೇವ್ರು ಅಂತ ಕರೀತಿದ್ರು. ಹೀಗಿರುವಾಗ ಅವ್ರಿಗೆ ಯಾರು ಕೆಟ್ಟದ್ ಮಾಡ್ತಾರೆ ಕಿಶೋರಣ್ಣ? ಇದು ಕಲಿಯುಗ ದೃಷ್ಟಿ. ಈ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡೋರ್ಗೆ ಶತ್ರುಗಳು ಜಾಸ್ತಿ. ಹಾಗೆ ದತ್ತನ್ ಪ್ರೊಫೆಷನ್ ಕೂಡ ಅಷ್ಟೇ ಅಪಾಯದ್ದಲ್ವಾ? ಇದೇ ಕಾರಣಕ್ಕೆ ನಾನು ಅಮ್ಮನ ಹತ್ರ ಏನು ಮಾತಾಡಿಲ್ಲ. ನೂರು ಜನಗಳ ಮಧ್ಯ ಕಲ್ಲು ಹೊಡೆದವ್ರು ಯಾರು ಅಂತ ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ ಅಣ್ಣ. ನನಗೀಗ ಸಾಹುಕಾರು ಮನೆಗೆ ಬರಬೇಕು, ಅಷ್ಟೇ ಮುಖ್ಯ, ಬೇರೇನೂ ಇಲ್ಲ. ಬರ್ತಾನೆ ದೃಷ್ಟಿ, ನೀನ್ ಧೈರ್ಯ ತಗೋ.